ನಂದುವುದೇ ಹೃದಯದ ಜ್ವಾಲೆ ಭಾಗ 15. ಅಯ್ಯನ ತಕ್ಷಣವೇ ತನ್ನ ತಲೆಯಲ್ಲಿರೋ ಒಂದು ತೀಕ್ಷ್ಣವಾದ ಕಬ್ಬಿಣದ ಏರ್ಪಿನನ್ನು ಕೈಗೆ ತೆಗೆದುಕೊಂಡು ಮೇಲಕ್ಕೆ ಚಾಚಿ, ಆಲಿಶಾ, ಆ ಪಿನ್ ತಗೋ, ಇದರಿಂದ ಫ್ಯಾನಲ್ಲಿರೋ ಎಲ್ಲ ಸ್ಕ್ರೂಗಳನ್ನ ನಿಧಾನವಾಗಿ ತಿರುಗಿಸಿ ಬಿಚ್ಚಾಕು. ಫ್ಯಾನನ್ನು ಅಲ್ಲಿಂದ ಸಂಪೂರ್ಣವಾಗಿ ಸರಿಸಿದ್ರೆ ನಮ್ಗೆ ಹೊರಗೋಗೋಕ್ಕೆ ಒಂದು ದೊಡ್ಡ ದಾರಿ ಸಿಗ್ತದೆ ಅಂತ ಹೇಳ್ತಾಳೆ. ಆಲಿಶಾ ಮೇಲಿಂದ ಸ್ವಲ್ಪ ಕೆಳಗೆ ಬಾಗಿ ಹೇಗೋ ಆ ಹೇರ್ ಪಿನ್ನನ್ನು ಕೈಗೆತ್ತಿಕೊಳ್ಳುವಲ್ಲಿ ಯಶಸ್ವಿಯಾಗ್ತಾಳೆ. ಮೇಲಿಂದ ಕೆಳಗೆ ಬಿದ್ದರೆ ಪ್ರಾಣವೇ ಹೋಗ್ತದೆ ಎಂಬ ಭೀತಿ ಅವಳಿಗೆ ಹೆಚ್ಚಾಗಿಯೇ ಇತ್ತು. ಆದರೆ ಅಯ್ಯನ ಕೆಳಗಿನಿಂದ ಆ ಕುರ್ಚಿ ಮೇಜನ್ನು ತನ್ನ ಇಡೀ ಶಕ್ತಿ ಹಾಕಿ ಚಲಿಸದಂತೆ ಬಿಗಿಯಾಗಿ ಹಿಡಿದುಕೊಂಡಿದ್ದರಿಂದ ಆಲಿಶಾಳ ಮನಸ್ಸಿನಲ್ಲಿದ್ದ ಆತಂಕ ಸ್ವಲ್ಪ ಕಡಿಮೆಯಾಗಿತ್ತು. ಆಲಿಶಾ ಆ ಹೇರ್ ಪಿನ್ನ ಚೂಪಾದ ತುದಿಯನ್ನು ಬಳಸಿ ಮೇಲ್ಭಾಗದಲ್ಲಿರುವಂತಹ ಫ್ಯಾನ್ನ ಹಳೆಯ ಸ್ಕ್ರೂಗಳನ್ನು ಅತ್ಯಂತ ಜಾಗರೂಕತೆಯಿಂದ ಒಂದೊಂದಾಗಿ ಬಿಚ್ಚಲು ಪ್ರಾರಂಭಿಸಿದ್ಲು. ಹಳೆಯ ಫ್ಯಾನ್ ಆಗಿದ್ದರಿಂದ ಸ್ಕ್ರೂಗಳು ಕೂಡ ಸುಲಭವಾಗಿ ಸಡಿಲಗೊಂಡವು. ಫ್ಯಾನ್ ಸಂಪೂರ್ಣವಾಗಿ ಬಿಡುಗಡೆಯಾದಂತಹ ತಕ್ಷಣ ಆಲಿಶಾ ಆ ಭಾರವಾದ ಫ್ಯಾನ್ ಕವರನ್ನು ನಿಧಾನವಾಗಿ ಕೆಳಗೆ ಅಯ್ಯನಾಳಿಗೆ ನೀಡಿದ್ಲು. ಅಯ್ಯನ ಅದೆಲ್ಲ ಮೌನವಾಗಿ ಪಡೆದು ಪಕ್ಕದಲ್ಲಿ ಸದ್ದಾಗದಂತೆ ಇಟ್ಲು. ಈಗ ಅಲ್ಲಿ ಹೊರಗಿನ ಜಗತ್ತಿಗೆ ತೆರೆದುಕೊಳ್ಳುವ ಒಂದು ಸುರಂಗದಂತಹ ದಾರಿ ಕೂಡ ಸೃಷ್ಟಿಯಾಗಿ ನಿಂತಿದೆ. ಆಲಿಶಾ ಕಣ್ಣುಗಳನ್ನು ಹೊರಗೆ ಹಾಕಿ ನೋಡಿ ಅಯ್ಯನಾಳ ಕಡೆಗೆ ತಿರುಗಿ, ದೀದಿ, ಫ್ಯಾನು ಹೊರಗೆ ಬಂತು, ಈಗ ಮುಂದೆ ಏನು ಮಾಡಬೇಕು ಅಂತ ಹೇಳು ಅಂತ ಹೇಳ್ತಿದ್ದಾಳೆ. ಹಾಂ, ಅಯ್ಯನ ಕೆಳಗಿನಿಂದಲೇ ಪಿಸು ಧ್ವನಿಯಲ್ಲಿ ಹೇಳ್ತಿದ್ದಾಳೆ. ಆ ಕಿಟಕಿಯಂತಹ ಜಾಗದಿಂದ ನಿಧಾನವಾಗಿ ಹೊರಗೆ ನುಗ್ಗಿ ಇನ್ನೊಂದು ಬದಿಗೆ ಜಿಗಿದು ಬಿಡು ಮಗಳೇ. ನೀನು ಜಿಗಿದು ಸುರಕ್ಷಿತವಾಗಿ ಅಲ್ಲಿ ನಿಂತ ತಕ್ಷಣ ನಾನು ಕೂಡ ಅಷ್ಟೇ ಮರುಕ್ಷಣವೇ ನಿನ್ನ ಹಿಂದೆನೇ ಬಂದ್ಬಿಡ್ತೀನಿ, ಓಕೆನಾ? ಆದರೆ ಎಲ್ಲೂ ಕೂಡ ಶಬ್ದ ಮಾಡಬೇಡ. ಹಾಗೆ ಯಾರಾದರೂ ಕಾವಲುಗಾರರು ಸುತ್ತಮುತ್ತ ಇದ್ದಾರಾ ಅಂತ ಒಮ್ಮೆ ನೋಡು. ಇಲ್ಲಿಗೆ ಬಂದು ನಮ್ಮನ್ನು ನೋಡುವ ಮುನ್ನವೇ ನಾವು ಇಲ್ಲಿಂದ ಬೇಗ ಹೊರಟು ಹೋಗ್ಬೇಕು ಆಲಿಶಾ. ಯಾಕಂದರೆ ನಾವು ಈ ಫ್ಯಾನನ್ನು ತೆಗೆದು ಕೆಳಗಿಟ್ಟಿರೋದು ಬಿಡ, ಇನ್ನು ಮುಂದೆ ನಾವು ವೆಯ್ಟ್ ಮಾಡೋಕ್ಕಾಗಲ್ಲ. ನಾವು ತಕ್ಷಣ ಆ ಕರಾಳ ಬಂಗನಿಯಿಂದ ಓಡಿ ಹೋಗಬೇಕು ಅಂತ ಹೇಳ್ತಾಳೆ ಆತುರದಿಂದ. ಆ ತೀವ್ರ ಆತಂಕದ ಧ್ವನಿಯಲ್ಲಿ ಹೇಳ್ತಿದ್ದಾಳೆ. ಆದರೆ ಅಯ್ಯನ ದೀದಿ, ಇನ್ನೊಂದು ಬದಿಯಲ್ಲಿ ತುಂಬ ಅಂದರೆ ತುಂಬ ಆಳವಿದ್ದರೆ ಏನು ಮಾಡೋದು? ನಾನು ಜಿಗಿದಾಗ ನನಗೆ ತೀವ್ರವಾಗಿ ಗಾಯ ಆಗಿ ನೋವಾಗುತ್ತೆ, ಕಾಲು ಮುರಿಯುತ್ತೆ, ಏನು ಮಾಡಲಿ ಎಂದು ಅಳುವ ಮುಖ ಮಾಡುತ್ತೆ. ಆಲಿಶಾ ಹೇಳುತ್ತಿರುವುದು ಸಂಪೂರ್ಣ ಸತ್ಯ ಎಂದು ಅಯ್ಯನಾಳಿಗೆ ಚೆನ್ನಾಗಿ ತಿಳಿಯಿತು. ಆದರೆ ಕ್ರೂರಿಗಳ ದಾಸ್ಯದಿಂದ ಮುಕ್ತಿ ಪಡೆದು ತಮ್ಮ ಜೀವವನ್ನು ಉಳಿಸ್ಕೊಳ್ಬೇಕಾದ್ರೆ ಆ ಪುಟ್ಟ ಮಗಳು ಸ್ವಲ್ಪ ನೋವನ್ನು ಖಂಡಿತ ಸಹಿಸ್ಕೊಳ್ಳೇಬೇಕಾಗಿರೋದು ಅನಿವಾರ್ಯ. ಅದನ್ನು ಬಿಟ್ಟರೆ ಅವರಿಗೆ ಬೇರೆ ಯಾವುದೇ ದಾರಿ ಇರಲಿಲ್ಲ. ಅಯ್ಯನ ಆಲಿಶಾಳ ಕಣ್ಣುಗಳನ್ನು ದಿಟ್ಟಿಸಿ ನೋಡು ಅತ್ಯಂತ ಗಂಭೀರವಾಗಿ ಹೇಳಿದು. ನೋಡು ಆಲಿಶಾ, ಒಂದು ವೇಳೆ ಆ ನರರಾಕ್ಷಸರು ನಮ್ಮನ್ನು ಇಲ್ಲೇ ಹಿಡಿದಿಟ್ಕೊಂಡ್ರೆ ಮುಂದೆ ನಮ್ಮ ದೇಹಕ್ಕೆ ಅವರು ಏನು ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ. ನಮ್ಮ ಕಣ್ಣೆದುರೇ ನಮ್ಮ ಹೆತ್ತವರನ್ನು ಕೊಂದ ಹಾಗೆ ನಾವಿಬ್ಬರನ್ನು ಇವತ್ತಲ್ಲ ನಾಳೆ ಗುಂಡಿಟ್ಟು ಕೊಂದು ಮುಗಿಸೇ ಬಿಡ್ತಾರೆ. ನಾವು ಇಲ್ಲಿಂದ ಜೀವಂತವಾಗಿ ಹೊರಬರಬೇಕಾದ್ರೆ ಯಾವುದೇ ಭಯವಿಲ್ಲದೆ ಈ ಕಿಟಕಿಯಿಂದ ಹೊರಗೆ ಹಾರಲೇಬೇಕು. ನೀನು ಅಷ್ಟು ದುರ್ಬಲ ಹುಡುಗಿಯಲ್ಲ ಆಲಿಶಾ, ನೀನು ಅತ್ಯಂತ ಧೈರ್ಯಶಾಲಿ ದೇವತೆ. ನಾವು ಹುಡುಗಿಯರು ಮನಸ್ಸು ಮಾಡಿದರೆ ಪುರುಷರಿಗಿಂತ ಬಲಿಷ್ಠರು, ಹೌದಲ್ಲವಾ ಪುಟ್ಟಮ್ಮ ಎಂದು ಅವಳ ಸ್ವಾಭಿಮಾನವನ್ನು ಬಡಿದೆಬ್ಬಿಸಿದ್ಲು. ಅಯ್ಯನಾಳ ಆ ಮಾತುಗಳು ಆಲಿಶಾಳ ಪುಟ್ಟ ಹೃದಯಕ್ಕೆ ಒಂದು ಸಿಡಿಲಿನಂತಹ ಧೈರ್ಯವನ್ನು ನೀಡಿದ್ವು. ಅವಳು ತನ್ನ ಕಣ್ಣೀರನ್ನು ಒರೆಸ್ಕೊಂಡು ದೃಢ ನಿಶ್ಚಯದ ಮುಖಭಾವದಿಂದ, ಹೌದು ದೀದಿ, ನಾವು ಹುಡುಗಿಯರು ತುಂಬ ಬಲಿಷ್ಠರು, ನಾನು ಖಂಡಿತವಾಗಿಯೂ ಈ ಕಿಟಕಿಯಿಂದ ಹೊರಗೆ ಜಿಗಿತೀನಿ ಅಂತ ಶಪಥ ಮಾಡಲು. ಆಲಿಶಾಳ ಮಾತನ್ನು ಕೇಳಿ ಅಯ್ಯನಾಳ ಮುಖದಲ್ಲಿ ಹೆಮ್ಮೆಯ ಮುಗುಳ್ನಗೆ ಮೂಡುತ್ತೆ. ಆಲಿಶಾ ಮೆಲ್ಲನೆ ತನ್ನ ಇಡೀ ಶರೀರವನ್ನು ಆ ಕಿಟಕಿಯ ರಂಧ್ರಗಳೊಂದಿಗೆ ನುಗ್ಗಿಸಿ ಹೇಗೋ ಇನ್ನೊಂದು ಬದಿಗೆ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾದ್ಲು. ಆದರೆ ಕಿಟಕಿಯಿಂದ ಹೊರಗೆ ಬಂದು ಕೆಳಗೆ ನೋಡಿದಾಗ ಅಲ್ಲಿ ನಿಜವಾಗಿಯೂ ಬಹಳ ಆಳ ಇತ್ತು. ಆದರೆ ಆಡಿದ್ರೆ ಪ್ರಾಣವೇ ಹೋಗುವಷ್ಟು ಭೀಕರದ ಆಳವೇನಿರಲಿಲ್ಲ. ಆದರೂ ಕೂಡ ಅಲ್ಲಿ ಜಿಗಿದ್ರೆ ಕಾಲಿಗೆ ಅಥವಾ ಕೈಗೆ ಸ್ವಲ್ಪ ಗಾಯ ಆಗಬಹುದು, ಹುಡುಕಬಹುದು ಅಷ್ಟೇ. ಆದರೆ ಸಾವು ಖಂಡಿತ ಬರ್ತಾ ಇರಲಿಲ್ಲ. ಆದರೆ ಆ ಪುಟ್ಟು ಆಲಿಶಾ ಮಗುಗೆ ಮೊದಲಿಂದಲೂ ಎತ್ತರ ಅಂದರೆ ತೀವ್ರವಾದ ಭಯ. ಆ ಎತ್ತರದ ಭೀಕರ ದೃಶ್ಯವನ್ನು ಅಷ್ಟು ಹತ್ತಿರದಿಂದ ನೋಡ್ತಿದ್ದಂಗೆ ಅವಳ ಎದೆ ಧಕ್ ಧಕ್ ಅಂತ ಹೇಳಿ 100 ಪಟ್ಟು ವೇಗವಾಗಿ ಬಡ್ಕೊಳ್ಳೋಕೆ ಶುರು ಮಾಡುತ್ತೆ. ಮತ್ತು ಭಯದಿಂದ ಅವಳ ಗಂಟಲು ಕೂಡ ಒಂದು ಕ್ಷಣ ಸಂಪೂರ್ಣವಾಗಿ ಒಣಗಿ ಹೋಗುತ್ತೆ. ಆಲಿಶಾ ಕಿಟಕಿಯ ತುದಿಯಲ್ಲೇ ಜಿಗಿಯಲಾಗದೆ ಮಂಜಿನಂತೆ ಎಪ್ಪುಗಟ್ಟಿ ನಿಂತಿರುವುದನ್ನು ಕೆಳಗೆಯಿಂದ ಗಮನಿಸ್ತಾ ಇರುವಂತಹ ಅಯ್ಯನ ಅತ್ಯಂತ ಮೃದುವಾಗಿ ಆತುರದ ಧ್ವನಿಯಲ್ಲಿ, ಆಲಿಶಾ, ಏನಾಯ್ತು ಮಗಳೇ, ನೀನು ಯಾಕೆ ಇನ್ನೂ ಕೆಳಗೆ ಜಿಗಿತಾ ಇಲ್ಲ ಎಂದು ಗಾಬರಿಯಿಂದ ಕೇಳಲು.
ಅಯ್ಯ! ಏನದ ದೀದಿ, ನನಗೆ ಕೆಳಗೆ ನೋಡಿದ್ರೆ ತುಂಬ ಅಂದರೆ ತುಂಬ ಹೆದರಿಕೆ ಆಗ್ತಾ ಇದೆ. ನನ್ನ ಕೈಲಿ ಬಹುಶಃ ಆಗೋದಿಲ್ಲ ಎಂದು ಆಲಿಶಾ ತೀವ್ರದ ಆತಂಕದಲ್ಲಿ ಮೇಲಿಂದಲೇ ಅಳುತ್ತಾ ಹೇಳ್ತಾ ಇದ್ದಾಳೆ. ಅಯ್ಯನ ಕೋಣೆಯೊಳಗಿನ ಮತ್ತಷ್ಟು ಪ್ರೋತ್ಸಾಹ ನೀಡುತ್ತಾ, ನಿನಗೆ ಏನಾಗೋದಿಲ್ಲ ಆಲಿಶಾ, ನಿನ್ನ ಸನಿಹದಲ್ಲೇ ನಾನಿದ್ದೀನಲ್ವಾ, ನೀಗೇನಾದರೂ ಆಗಕ್ಕೆ ಬಿಡ್ತೀನಾ? ಕಣ್ಣು ಮುಚ್ಕೊಂಡು ದೇವ್ರ ಹೆಸ್ರು ಹೇಳು, ಬೇಗ ಕೆಳಗಾರು ಮಗಳೇ, ಇಲ್ಲದಿದ್ರೆ ಯಾರಾದರೂ ಕಾವಲುಗಾರರು ಬಂದರೆ ಖಂಡಿತ ನಮ್ಮನ್ನು ಬಿಡೋದಿಲ್ಲ, ನಮ್ಮನ್ನು ಸಾಯಿಸ್ಬಿಡ್ತಾರೆ, ಬೇಗ ಆರು ಅಂತ ಎಚ್ಚರಿಸಿದ್ಲು. ಮೇಲಿಂದ ಅಯ್ಯನ ನೀಡಿದ ಅಧೈರ್ಯದ ಮಾತುಗಳು ಆಲಿಶಳ ಪುಟ್ಟ ಮನಸ್ಸಿಗೆ ತಟ್ಟಿತು. ಹಾಗೆಯೇ ಅವಳು ಜೋರಾಗಿ ತಲೆಯಾಡಿಸಿ ಅಲ್ಲಿಂದ ಆ ಕತ್ತಲೆ ಆಳವನ್ನು ದಿಟ್ಟಿಸಿ ನೋಡಿದ್ಲು. ನಂತರ ದೀರ್ಘವಾಗಿ 3-4 ಬಾರಿ ಉಸಿರನ್ನು ಎಳೆದುಕೊಂಡು ತನ್ನ ಇಡೀ ಶಕ್ತಿಯನ್ನು ಒಟ್ಟುಗೂಡಿಸಿ ಕಣ್ಮುಚ್ಚಿ ಕೆಳಗೆ ಜಿಗದೇ ಬಿಟ್ಲು. ಆಲಿಶಾ ಯಶಸ್ವಿಯಾಗಿ ಕೆಳಗೆ ಹಾರಿದ ತಕ್ಷಣ ಕೋಣೆಯೊಳಗಿದ್ದ ಅಯ್ಯನ ಗಾಬರಿಯಿಂದ ಹಿಂತಿರುಗಿ ಕಬ್ಬಿಣದ ಬಾಗಿಲಿನ ಕಡೆಗೆ ನೋಡಿದ್ದು. ಒಳ್ಳೆಯ ಕಾಲ, ಕಬೀರ್ನ ಕಾವಲುಗಾರರು ಇನ್ನೂ ಯಾರೂ ಕೂಡ ಅತ್ತ ಬಂದೇ ಇರಲಿಲ್ಲ. ಇನ್ನೂ ಟೈಮ್ ವೇಸ್ಟ್ ಮಾಡೋ ಹಾಗಿಲ್ಲ ಅಂತ ಹೇಳಿ ತನಗೆ ಸಿಕ್ಕಂತಹ ಅತ್ಯುತ್ತಮ ಕೊನೆಯ ಅವಕಾಶ ಎಂಬುದು ಅಯ್ಯನಾಳೆಗೆ ಚೆನ್ನಾಗಿ ಗೊತ್ತಿತ್ತು. ವಿಳಂಬ ಮಾಡದೆ ಚುರುಕಾಗಿ ಆ ಮೇಜಿನ ಮೇಲತ್ತಿ ಅಲ್ಲಿಂದ ಕುರ್ಚಿಯ ಮೇಲೇರಿ ತನ್ನ ಎಕ್ಸಾಕ್ಟ್ ಫ್ಯಾನ್ ಇದ್ದ ಕಿಟಕಿಯ ಜಾಗ ತುಂಬ ಕಿರಿದಾಗಿತ್ತು. ಆದರೆ ಅಯ್ಯನಾಳ ಸಪೂರವಾದ ದೇಹದ ಆಕೃತಿಯನ್ನು ನೋಡಿದರೆ ಅವಳು ಅಲ್ಲಿಂದ ಸುಲಭವಾಗಿ ಜಾರಿಕೊಳ್ತಿರಬಹುದು ಎಂದು ತೋರ್ತಿತ್ತು. ಅಯ್ಯನ ದೇವರನ್ನು ನೆನೆಯುತ್ತಾ ತನ್ನ ಶರೀರವನ್ನು ಕಿಟಕಿಯೊಳಗೆ ನುಗ್ಗಿಸಿ ಈಗ ಕಷ್ಟಪಟ್ಟು ಇನ್ನೊಂದು ಬದಿಗೆ ಜಿಗಿಯುವಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾದ್ಲು. ಹೊರಗೆ ಕತ್ತಲೆಯಲ್ಲಿ ನಿಂತಿದ್ದ ಪುಟ್ಟ ಆಲಿಶಾ ಅಯ್ಯನ ಕೆಳಗೆ ಬರ್ತಿದ್ದಂಗೆ ಓಡ್ ಬಂದು ಅವಳನ್ನು ಗಟ್ಟಿಯಾಗಿ ತಕ್ಕೊಂಡ್ಳು. ದೀದಿ, ನಾವು ಗೆದ್ದುಬಿಟ್ವಿ ದೀದಿ, ನಾವು ಆ ನರಕದಿಂದ ಹೊರಗೆ ಬಂದುಬಿಟ್ವಿ, ಈಗ ನಾವು ಇಲ್ಲಿಂದ ತುಂಬ ದೂರ ಓಡೋಗ್ತೀವಿ ತಾನೆ ಎಂದು ಸಮಾಧಾನದ ಧ್ವನಿಯಲ್ಲಿ ಕೇಳ್ತಾ ಇದ್ದಾಳೆ. ಅಯ್ಯನ ಬೇಗನೆ ಅಪ್ಪುಗೆ ನಮೂದು ಆಲಿಶಾಳ ಮುಖವನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡು ಆತಂಕದಿಂದ ಕೇಳಿದ್ದು, ಆಲಿಶಾ ಪುಟ್ಟಮ್ಮ, ನಿನಗೆಲ್ಲಾದರೂ ಗಾಯವಾಗಿದೆಯಾ? ಸುರಕ್ಷಿತವಾಗಿ ಜಿಗಿದೆ ತಾನೆ ಅಂತ. ಆಲಿಶಾ ಮುಖ ಸಣ್ಣದು ಮಾಡಿಕೊಂಡು ತನ್ನ ಮೊಣಕಾಲಿನ ಬೆರಳು ತೋರಿಸಿ, ದೀದಿ, ನನಗೆ ಇಲ್ಲಿ ಸ್ವಲ್ಪ ನೋವಾಗ್ತಿದೆ. ಅಯ್ಯನ ದೀಪದ ಮಂದ ಬೆಳಕಿನಲ್ಲಿ ಸೂಕ್ಷ್ಮವಾಗಿ ನೋಡಿದಾಗ ಆಲಿಶಾಳ ಮೊಣಕಾಲು ಮತ್ತು ಮಣಕಟ್ಟಿಗೆ ತರಚಿದ ಗಾಯವಾಗಿ ಸ್ವಲ್ಪ ರಕ್ತಸ್ರಾವ ಕೂಡ ಆಗ್ತಾ ಇತ್ತು. ಪರವಾಗಿಲ್ಲ ಮಗಳೇ, ನೀನು ತುಂಬ ಬಲಿಷ್ಠ ಹುಡುಗಿ. ನಾವು ಹೇಗಾದರೂ ಮಾಡಿ ಈ ಕಬೀರ್ನ ವಲಯದಿಂದ ಹೊರಬಂದ ತಕ್ಷಣ ಮೊದಲು ಒಬ್ಬರು ಒಳ್ಳೆಯ ವೈದ್ಯರ ಬಳಿಗೆ ಹೋಗಿ ನಿನಗೆ ಬ್ಯಾಂಡೇಜನ್ನೆಲ್ಲ ಹಾಕಿಸಿ ಸಮಾಧಾನ ಪಡಿಸ್ತಾಳೆ. ನಿನಗೆ ಬೇಗ ಹುಷಾರಾಗುತ್ತೆ, ಡೋಂಟ್ ವರಿ ಅಂತ ಹೇಳ್ತಾಳೆ. ಅಯ್ಯನ ಕಣ್ಣುಗಳನ್ನ ಅರಳಿಸಿ ಸುತ್ತಲೂ ನೋಡ್ತಾ ಇದ್ದಾಳೆ. ಅಂದು ನೋಡಲು ವಿಶಾಲವಾದ ದೊಡ್ಡ ತೋಟದಂತೆ ಕಾಣ್ತಿತ್ತು. ಅರೆ, ದೊಡ್ಡ ತೋಟದಂತೆ ಕಾಣ್ತಿತ್ತು, ಬಟ್ ಇದು ಎಂತಹ ಜಾಗ ನೋಡಿದ್ರೆ ಕಬೀರ್ ಡೋಂಗ್ರನ ಬಂಗಲೆ ಹಿಂಭಾಗದ ತೋಟದಂತೆ ಕಾಣ್ತಿದ್ಯಲ್ವಾ? ಅದು ತನಗೆ ತಾನೇ ಗೊಣಕೊಳ್ತಾ ಇದ್ದಾಳೆ. ಆಲಿಶಾ ಕೂಡ ಭಯದಿಂದ ಸುತ್ತಲೂ ಕಣ್ಣು ಹಾಯಿಸ್ತಾ, ಅಯ್ಯನ ದೀದಿ, ಅಷ್ಟಕ್ಕೂ ನಾವು ಎಲ್ಲಿಗೆ ಬಂದಿದ್ದೀವಿ? ನಾವು ಆ ರಾಕ್ಷಸನ ಬಂಗಲೆಯಿಂದ ಸಂಪೂರ್ಣವಾಗಿ ಹೊರಗೆ ಬಂದಿದ್ದೀವಾ ಅಂತ ಕೇಳ್ತಾ ಇದ್ದಾಳೆ. ಅಯ್ಯನ ಆಲಿಶಾಗೆ ಮೆಲ್ಲನೆಪ್ಪಿಸು ಧ್ವನಿಯಲ್ಲಿ ಹೇಳಿದ್ಲು, ಇಲ್ಲ ಪುಟ್ಟಮ್ಮ, ಬಹುಶಃ ನಾವು ಇನ್ನೂ ಆ ಬಂಗಲೆಯ ಹಿಂಭಾಗದ ರಹಸ್ಯ ವಲಯದಲ್ಲೇ ಇದ್ದೇವೆ ಅನಿಸುತ್ತೆ. ನಂತರ ಅವಳ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡು ನಾವು ಇಲ್ಲಿಂದ ಅತ್ಯಂತ ಜಾಗರೂಕತೆಯಿಂದ ಹೆಜ್ಜೆಯನ್ನು ಇಡಬೇಕು. ಒಂದಿಷ್ಟು ಶಬ್ದ ಮಾಡಬಾರ್ದು. ಈ ಕತ್ತಲೆಯಲ್ಲಿ ಎಲ್ಲಿಂದ ಯಾರು ಬರ್ತಾರೆ, ಯಾರು ಹೋಗ್ತಾರೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಅಂತ ಹೇಳಿ ಎಚ್ಚರಿಸ್ತಾಳೆ. ಅಯ್ಯನಾಳ ಮಾತಿನ ಗಾಂಭೀರ್ಯದಿಂದ ಅರ್ಥ ಮಾಡಿಕೊಂಡ ಆಲಿಶಾ ಮೂಗಿನ ಮೇಲೆ ಕೈ ಇಟ್ಟು ಸುಮ್ಮನೆ ತಲೆ ಆಡಿಸ್ತಾ ಇದ್ದಾಳೆ. ಇಬ್ಬರು ಕಾವಲುಗಾರರ ಕಣ್ಣಿಗೆ ಬೀಳದಂತೆ ಅತ್ಯಂತ ನಿಶ್ಶಬ್ದವಾಗಿ ದಾರಿಯಲ್ಲಿ ಸಾಗ್ತಾ ಇದ್ರು. ಹಾಗೆ ಹೋಗುವಾಗ ಅಯ್ಯನಾಳಿಗೆ ಅಲ್ಲಿ ಸಾಲಾಗಿ ನಿಂತಿರುವಂತಹ ಅನೇಕ ದುಬಾರಿ ಕುದುರೆಗಳನ್ನು ಹೊಂದಿರುವಂತಹ ಬೃಹತ್ ಕುದುರೆಲಾಯ ಕಾಣಿಸ್ತು. ಅವೆಲ್ಲವೂ ಅತ್ಯಂತ ಚೆನ್ನಾಗಿ ತರಬೇತಿ ಪಡೆದಂತಹ ಎತ್ತರವಾದ ಅಗಲವಾದ ತಳಿಯ ಕುದುರೆಗಳಾಗಿದ್ವು. ಆ ಕುದುರೆಗಳನ್ನು ನೋಡುತ್ತಾ ಅಯ್ಯನಾಳ ಮನಸ್ಸಿನಲ್ಲಿ ಕಬೀರ್ನ ಮೇಲಿನ ದ್ವೇಷ ಮತ್ತಷ್ಟು ಹೆಚ್ಚಾಯಿತು. ಅವಳ ಆಕ್ರೋಶದಿಂದ ಹಾಗಾದರೆ ಆ ನರರಾಕ್ಷಸನಿಗೆ ಪ್ರಾಣಿಗಳ ಮೇಲೆ, ಈ ಕುದುರೆಗಳ ಮೇಲೆ ತುಂಬ ಇಷ್ಟ ಅನಿಸುತ್ತೆ, ಆದರೆ ಮನುಷ್ಯರ ಪ್ರಾಣ ತೆಗೆಯುವಾಗ ಮಾತ್ರ ಈ ಪಾಪಿಗೆ ಒಂದಷ್ಟು ಕರುಣೆನೇ ಬರೋದಿಲ್ಲ ಎಂದು ದ್ವೇಷದಿಂದ ಗುಣಗ್ತಾಳೆ. ಆದರೆ ಮರುಕ್ಷಣವೇ ಅಯ್ಯನಾಳ ಇಡೀ ಶರೀರ ಸ್ತಬ್ಧವಾಗಿ ಹೋಗುತ್ತೆ. ಅವಳ ಕಣ್ಣೆದುರೇ ಕೈಯಲ್ಲಿ ಮಾರಕಾಸ್ತ್ರ ಇದ್ದ ಒಂದು ದೊಡ್ಡ ದೊಡ್ಡ ಬಂದೂಕುಗಳನ್ನು ಹಿಡಿದುಕೊಂಡು
ತೋಟದ ಸುತ್ತಲೂ ಗಸ್ತು ತಿರುಗ್ತಿದ್ದಂತಹ ಕಬ್ಬಿನ ಕಾವಲುಗಾರರು ಒಂದು ಭೀಕರ ಗುಂಪು ಪ್ರತ್ಯಕ್ಷವಾಗುತ್ತೆ. ಅವರನ್ನು ನೋಡಿದ ತಕ್ಷಣ ಅಯ್ಯನ ಗಮನಕ್ಕೆ ಬರದಂತೆ ಬೇಗನೆ ಅಲಿಶಾಳನ್ನು ಎಳೆದುಕೊಂಡು ಪಕ್ಕದಲ್ಲಿದ್ದ ಒಂದು ದೊಡ್ಡ ಕಲ್ಲಿನ ಮರೆಯಲ್ಲಿ ಹಾಡ್ಕೊಂಡ್ಳು. ಅಲಿಶಾ ಆ ಕಾವಲುಗಾರರ ಭೀಕರ ಶಸ್ತ್ರಾಸ್ತ್ರಗಳನ್ನು ನೋಡಿ ತೀವ್ರವಾಗಿ ನಡುತ್ತಾ, ಅಯ್ಯನಾಳಿಗೆ ದೀದಿ, ಈ ಭಯಾನಕ ಜನರಿಂದ ನಾವು ಹೇಗೆ ತಪ್ಪಿಸ್ಕೊಳ್ಳೋದು? ಅವ್ರ ಕೈಯಲ್ಲಿ ಅಷ್ಟೊಂದು ದೊಡ್ಡ ಬಂದೂಕುಗಳಿವೆ. ಅವರೊಂದು ವೇಳೆ ನಮ್ಮನ್ನು ನೋಡ್ಬಿಟ್ಟು ಕರಾರುವಕ್ಕಾಗಿ ನಮ್ಮಿಬ್ಬರಿಗೆ ಗುಂಡು ಹಾರಿಸಿ ಇಲ್ಲೇ ಮುಗಿಸ್ಬಿಡ್ತಾರೆ ಅಯ್ಯನ ದೀದಿ, ನನಗೆ ತುಂಬ ಭಯವಾಗ್ತದೆ ಅಂತ ಅಳತೊಡಗಿದ್ಲು. ಅಯ್ಯನ ಕೂಡ ಒಳಗೊಳಗೆ ತೀವ್ರವಾಗಿ ಭಯಭೀತಳಾಗಿ ಒಂದು ರೀತಿ ಕಠಿಣ ಪರಿಸ್ಥಿತಿಯಲ್ಲಿ ಅವಳು ಧೈರ್ಯ ಕಳೆದುಕೊಂಡ್ರೆ ಇಬ್ಬರು ಕೂಡ ಸಾವು ನಿಶ್ಚಿತ. ಅವಳು ಪ್ರೀತಿಯಿಂದ ಆಲಿಶಾಳ ತಲೆಯನ್ನು ಸವರುತ್ತಾ, ಭಯಪಡಬೇಡ ಆಲಿಶಾ, ನಿನ್ನ ಜೊತೆ ನಾನು ಸದಾ ಇರ್ತೀನಿ, ನಮಗೆ ಏನೂ ಆಗೋದಿಲ್ಲ, ನಾನು ಬಿಡೋದೂ ಇಲ್ಲ. ಇಂದು ಏನೇ ಆದರೂ ಕೂಡ, ಎಂತಹ ಪರಿಸ್ಥಿತಿಯಲ್ಲಾದರೂ ಕೂಡ ನಾವು ಇಲ್ಲಿಂದ ಹೊರಗೆ ಹೋಗ್ತೀರೇ ತೀರ್ತೀವಿ. ನಾನು ನಿನ್ನ ಧೈರ್ಯವನ್ನು ಗಟ್ಟಿಯಾಗಿ ನೀನು ಇಟ್ಕೋಬೇಕು ಮಗಳೇ ಅಂತ ಧೈರ್ಯವನ್ನು ತುಂಬಿದ್ಲು. ತದನಂತರ ಅಯ್ಯನ ಆ ಬಂದೂಕುಧಾರಿಗಳ ದೃಷ್ಟಿಯನ್ನು ತಪ್ಪಿಸ್ಕೊಂಡು ಆಲಿಶಳೊಂದಿಗೆ ಅತ್ಯಂತ ಚಾಣಾಕ್ಷತೆಯಿಂದ ಮರೆಯಲ್ಲೇ ನುಸುಳುತ್ತಾ ಸಾಗ್ತಾ ಇದ್ದಾಳೆ. ಕಾವಲುಗಾರರಿಲ್ಲದ ಒಂದು ಸುರಕ್ಷಿತ ಸ್ಥಳಕ್ಕೆ ಅವರು ಹೇಗೋ ಬಂದು ತಲುಪಿದ್ರು. ಅಲ್ಲಿಂದ ಹೊರಹೋಗುವಂತಹ ದಾರಿಯನ್ನು ಹುಡುಕುವಾಗ ಅಯ್ಯನ ಆಲಿಶಾಳ ಕೈಯನ್ನು ಮತ್ತಷ್ಟು ಗಟ್ಟಿಯಾಗಿ ಹಿಡಿದುಕೊಂಡು ವೇಗವಾಗಿ ಓಡೋಕ್ಕೆ ಆರಂಭಿಸ್ತಾಳೆ. ಆದರೆ ಆ ಮುಖ್ಯ ಬಂಗಲೆಯ ಸುತ್ತಲೂ ಅಸಂಖ್ಯಾತ ಭದ್ರತಾ ಸಿಬ್ಬಂದಿ ಮತ್ತು ಕಾವಲುಗಾರರು ಜೇನುಗೂಡಿನಂತೆ ನಿಂತಿದ್ದರಿಂದ ಅವರಿಗೆ ಯಾವುದೇ ರೀತಿಯ ಪ್ರಮುಖ ಬಾಗಿಲಿನ ಮೂಲಕ ಹೊರಗೆ ಹೋಗುವಂತಹ ಸಾಧ್ಯತೆ ಇರಲಿಲ್ಲ. ಹಾಗಾಗಿ ಅವರು ಬಂಗಲೆಯ ಪಕ್ಕದಲ್ಲಿದ್ದಂತಹ ಒಂದು ದೊಡ್ಡ ಹೊಲದ ಮೂಲಕ ಹಾದು ಹೋಗ್ತಾ ಇದ್ರು. ಆದರೆ ಆ ಕತ್ತಲೆಯಲ್ಲಿ ಅವರು ಹೆಜ್ಜೆ ಇಡ್ತಿದ್ದಂತಹ ಒಂದು ಕರಾರುವಕ್ಕಾಗಿ ಆ ಕ್ಷಣದಲ್ಲೇ ಇದ್ದಕ್ಕಿದ್ದಂತೆ ಕಿವಿಯ ತಮಟೆ ಅರಿಯುವಂತೆ ಯಾರೋ ಒಬ್ಬರು ಅತ್ಯಂತ ನೋವಿನಿಂದ ಭೀಕರವಾಗಿ ಕಿರಿಸ್ತಾ ಇರುವಂತಹ ಆಕ್ರಂದನದ ಶಬ್ದ ಕೇಳಿಸ್ತು. ಆ ಭೀಕರ ಕಿರುಚಾಟದ ಸದ್ದು ಕೇಳಿ ಇಬ್ಬರು ಧಾವಂತದಿಂದ ತಮ್ಮ ಹಾದಿಯಲ್ಲೇ ಉಸಿರು ಬಿಗಿ ಹಿಡಿದು ನಿಂತುಬಿಟ್ರು. ಆಲಿಶಾ ತೀವ್ರವಾಗಿ ಭಯಭೀತಳಾದ ಧ್ವನಿಯಲ್ಲಿ ಅಯ್ಯನಾಳನ್ನು ಅಪ್ಪಿಕೊಳ್ಳುತ್ತಾ ಹೇಳಿದ್ಲು, ಅಯ್ಯನ ದೀದಿ, ಅಷ್ಟಕ್ಕೂ ಯಾರ ಥರ ಜೋರಾಗಿ ಕಿರಿಸ್ತಾ ಇರೋದು? ಯಾರಿಗೇನಾಗಿದೆ ದೀದಿ ಅಂದ್ಲು ಅಯ್ಯನ ಆತಂಕದಿಂದ. ಸುತ್ತಲೂ ನೋಡುತ್ತಾ, ನನಗೂ ಗೊತ್ತಿಲ್ಲ ಮಗಳೇ, ಬಾ ಹೋಗಿ ನೋಡೋಣ ಅಂತ ಹೇಳಿದ್ಲು. ನಂತರ ಅವರು ಅತ್ಯಂತ ಎಚ್ಚರಿಕೆಯಿಂದ ಹೆಜ್ಜೆಯನ್ನಿಡುತ್ತಾ ಆ ಭೀಕರ ಕಿರುಚಾಟ ಕೇಳಿಬಂದಂತಹ ನಿಖರವಾದ ಸ್ಥಳದ ಕಡೆಗೆ ತಲುಪಿದ್ರು. ಅಲ್ಲಿ ಒಂದು ಸಣ್ಣ ಬೆಳಕಿನ ಆವರಣದಲ್ಲಿ ನಡೆದಿದ್ದಂತಹ ಘೋರ ಘಟನೆಯನ್ನು ಕಂಡ ತಕ್ಷಣ ಅಯ್ಯನ ಮತ್ತು ಆಲಿಶಾ ಇಬ್ಬರೂ ಕೂಡ ಕಣ್ಣುಗಳು ತೀವ್ರವಾದ ವಿಸ್ಮಯ, ದಿಗ್ಭ್ರಮೆ ಮತ್ತು ಮಿತಿಮೀರಿದ ಪ್ರಾಣಭಯದಿಂದ ಒಮ್ಮೆಲೆ ಸಂಪೂರ್ಣವಾಗಿ ಅಗಲಗೊಂಡವು. ಆ ದೃಶ್ಯ ಅವರಿಬ್ಬರ ಶರೀರದಲ್ಲೂ ರಕ್ತ ಹೆಪ್ಪುಗಟ್ಟುವಂತೆ ಮಾಡ್ತಾ ಇತ್ತು. ಆ ವಿಶಾಲವಾದ ಮೈದಾನದ ಮಧ್ಯದಲ್ಲಿ ಅಯ್ಯನ ಮತ್ತು ಆಲಿಶಾ ಕಂಡ ಆ ದೃಶ್ಯ ಇಬ್ಬರ ಎದೆಯನ್ನ ಸೀಳುವಂತಿತ್ತು. ಮೈದಾನದ ತುಂಬೆಲ್ಲ ಧೂಳು ಹಾರಿಸುತ್ತಾ ಮೈಮೇಲೆ ಶರ್ಟ್ ಇಲ್ಲದೆ ಕೇವಲ ಪ್ಯಾಂಟ್ ಧರಿಸಿದ್ದ ಆ ಭೀಕರವಾದ ವ್ಯಕ್ತಿ ಕುದುರೆಯ ಮೇಲೆ ಬಿರುಗಾಳಿಯಂತೆ ವೇಗವಾಗಿ ಸವಾರಿ ಮಾಡ್ತಿದ್ದ. ಆತನ ಶರೀರದ ಪ್ರಭೆ ಎಷ್ಟು ಅಪಾಯಕಾರಿಯಾಗಿತ್ತು ಅಂತ ಅಂದರೆ ನೋಡಿದವರೇ ಉಸಿರುಗಟ್ಟುವಂತೆ, ಉಸಿರು ನಿಂತು ಹೋಗುವಂತಿತ್ತು. ಶರ್ಟ್ ಧರಿಸದ ಅವನ ಕಟ್ಟುಮಸ್ತಾದ ದೇಹ, ಮುಖದಲ್ಲಿ ಎದ್ದು ಕಾಣ್ತಿದ್ದಂತಹ ಕ್ರೂರವಾದ ದುರಹಂಕಾರ, ಕೋಪ ಮತ್ತು ಆತನ ಇಡೀ ಶಕ್ತಿ ಹೇಗಿತ್ತಂದರೆ ಎದುರಿದ್ದ ಸಾಮಾನ್ಯ ಮನುಷ್ಯರು ಭಯದಿಂದ ಪ್ಯಾಂಟ್ ಒದ್ದೆ ಮಾಡಿಕೊಳ್ಳುವಷ್ಟು. ಆತ ಭೀಕರವಾಗಿ ಕಾಣಿಸ್ತಿದ್ದ. ಅವನು ಕುದುರೆಯನ್ನ ಪೂರ್ಣ ವೇಗದಲ್ಲಿ ಓಡಿಸ್ತಾ ಆ ಹೊಲದ ತುಂಬೆಲ್ಲ ಸುತ್ತು ಹೊಡಿತಾ ಇದ್ದ. ಆದರೆ ಆ ಕುದುರೆಯ ಹಿಂಭಾಗಕ್ಕೆ ಒಂದು ಭದ್ರವಾದ ಹಗ್ಗವನ್ನ ಕಟ್ಟಲಾಗಿತ್ತು ಮತ್ತು ಹಗ್ಗದ ಇನ್ನೊಂದು ತುದಿಗೆ ಒಬ್ಬ ಅಸಹಾಯಕ ಮನುಷ್ಯನನ್ನು ಕೂಡ ಜೀವಂತವಾಗಿ ಕಟ್ಟಿ ಹಾಕಲಾಗಿತ್ತು. ಕುದುರೆ ಗಾಳಿಯ ವೇಗದಲ್ಲಿ ಓಡ್ತಾ ಇದ್ರೆ ನೆಲದ ಮೇಲೆ ಬಿದ್ದಿದ್ದ ಆ ಮನುಷ್ಯನನ್ನ ಕಲ್ಲು ಮುಳ್ಳುಗಳ ನಡುವೆ ರಕ್ತಸಿಕ್ತವಾಗಿ ಎಳೆಯಲಾಗ್ತಿತ್ತು. ಆತನ ಎರಡೂ ಕೈಗಳನ್ನ ಹಗ್ಗಕ್ಕೆ ಅತ್ಯಂತ ಕ್ರೂರವಾಗಿ ಬಂಧಿಸಲಾಗಿತ್ತು. ಅಂತಹ ಭೀಕರ ಮತ್ತು ಅಮಾನವೀಯ ದೃಶ್ಯವನ್ನ ಕಣ್ಣಾರೆ ಕಂಡ ತಕ್ಷಣ ಅಯ್ಯನ ಮತ್ತು ಆಲಿಶಾ ಇಬ್ರು ಕೂಡ ಕಣ್ಣುಗಳು ಆಘಾತದಿಂದ ಒಮ್ಮೆಲೆ ಸಂಪೂರ್ಣವಾಗಿ ಅರಳಿ ಹೋದ್ವು. ಪುಟ್ಟ ಆಲಿಶಾ ಭಯದಿಂದ ತೀವ್ರವಾಗಿ ನಡುಗುತ್ತಾ ಅಯ್ಯನಾಳನ್ನ ಅಂಟಿಕೊಂಡ್ಳು. ಅಯ್ಯನ ಕುದುರೆಯ ಮೇಲಿದ್ದ ಅರಬೆತ್ತಲೆ ಮನುಷ್ಯನ ಮುಖವನ್ನ ತದೇಕ ಚಿತ್ತದಿಂದ ದಿಟ್ಟಿಸಿ ನೋಡ್ತಾ ಇದ್ಲು. ಆ ಕರಾಳ ರಾತ್ರಿ ತನ್ನ ಹೆತ್ತವರನ್ನ ತನ್ನ ಕಣ್ಣೆದುರೇ ಅತ್ಯಂತ ನಿರ್ದಯವಾಗಿ ಕೊಂದು ನಂತರ ತನ್ನನ್ನು ಬಲವಂತವಾಗಿ ಅಪಹರಿಸ್ತಿದ್ದ ಅದೇ ಹೆಡ್ ರಾಕ್ಷಸ ಅವನೇ ಆಗಿದ್ದ. ಸಾಕ್ಷಾತ್ ಕಬೀರ್ ಡೋಂಗ್ರಾ ಅಲಿಯಾಸ್ ಡೆವಿಲ್ ಕೇಡಿ.
ಕಬೀರ್ನನ್ನ ನೋಡ್ತಿದ್ದ ಹಾಗೆ ಐನಾಳ ಮುಖ ಕ್ರೋಧದಿಂದ ಸಂಪೂರ್ಣವಾಗಿ ಕಪ್ಪಗಾಗಿತ್ತು. ಕಬೀರ್ ಒಂದಿಷ್ಟು ಕೂಡ ಒಂಚೂರು ಕರುಣೆಯ ಮನಸ್ಸಿಲ್ಲದೆ ತೋರದೆ ಕುದುರೆಯನ್ನು ಮತ್ತಷ್ಟು ವೇಗವನ್ನು ಹೆಚ್ಚಿಸ್ತಾ ಓಡಿಸ್ತಾನೆ ಇದ್ದ. ಆತನ ಹಿಂದೆ ನೆಲ ಕುಚ್ಕೊಂಡು ಸಾಕ್ತಾ ಇರುವಂತಹ ದುರ್ದೈವಿ ವ್ಯಕ್ತಿ ತಡೆಯಲಾಗದ ನೋವಿನಿಂದ ಕಿರುಚ್ತಾ ಇದ್ದ. ಆದರೆ ಕೇಡಿ ಮನಸ್ಸಿನಲ್ಲಿ ಕರುಣೆಯೇ ಸಣ್ಣಗೆರೆ ಸಹ ಮೂಡಲಿಲ್ಲ. ಆ ಇಡೀ ಮೈದಾನದ ಸುತ್ತಲೂ ಒಂದೇ ರೀತಿಯ ಕರಾಳ ಸಮವಸ್ತ್ರ ಧರಿಸಿದ್ದ, ಕೈಯಲ್ಲಿ ಅತ್ಯಾಧುನಿಕವಾದ ಒಂದು ದೊಡ್ಡ ಬಂದೂಕುಗಳನ್ನು ಹಿಡಿದಿದ್ದ ಕಬೀರ್ನ ಅಂಗರಕ್ಷಕರು ಮೂರ್ತಿಗಳಂತೆ ಕಾವಲಾಗಿ ನಿಂತಿದ್ರು. ಆದರೆ ಅಷ್ಟರಲ್ಲೇ ಐನಾಳ ದೃಷ್ಟಿ ಆ ಬಂದೂಕುಧಾರಿಗಳ ಮಧ್ಯೆ ನಿಂತಿದ್ದ ಒಬ್ಬ ಮಹಿಳೆಯ ಮೇಲ್ಬಿತ್ತು. ಆಕೆಯನ್ನು ಕಬೀರ್ನ ಆಳುಗಳು ಬಲವಂತವಾಗಿ ಹಿಡಿದು ನಿಲ್ಲಿಸಿದ್ರು. ಆ ಹೆಣ್ಣು ಮಗಳ ಮುಖದಲ್ಲಿ ಸಾವು ಕಣ್ಣೆದುರೇ ಕಾಣಿಸ್ತಿದ್ದ ಅಭೀಕರವಾದ ಭಯ ಮತ್ತು ಗಾಬರಿ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಅಷ್ಟೇ ಅಲ್ಲದೆ ಆಕೆಯ ಪಕ್ಕದಲ್ಲಿ ನಿಂತಿರುವಂತಹ ಒಬ್ಬ ಅಂಗರಕ್ಷಕ ಬಟ್ಟೆಯಲ್ಲಿ ಸುತ್ತಿರುವಂತಹ ಯಾವುದೋ ಒಂದು ವಸ್ತುವನ್ನ ಕೈಯಲ್ಲಿ ಹಿಡ್ಕೊಂಡಿದ್ದ. ಐನಾ ಸೂಕ್ಷ್ಮವಾಗಿ ಗಮನಿಸಿದಾಗ ಅವಳಿಗೆ ಅರ್ಥ ಆಯಿತು, ಅದು ಕೇವಲ ಕೆಲವೇ ತಿಂಗಳುಗಳ ಅರಿಯದ ಒಂದು ಹಸುಗೂಸು ಅಂತ. ಆ ಪಾಪಿಗಳ ಒಂದು ಪುಟ್ಟ ಮಗುವನ್ನು ಸಹ ಬಿಡದೆ ಅಲ್ಲಿಗೆ ಅವರೆಲ್ಲರನ್ನೂ ಕೂಡ ಹಿಡ್ಕೊಂಡು ತಗೊಬಂದಿದ್ದಾರೆ. ಐನಾಳ ಕಣ್ಣುಗಳಲ್ಲಿ ಕಬೀರನ ಒಂದು ಮೇಲಿದ್ದ ದ್ವೇಷ, ಕೋಪ, ಆಕ್ರೋಶ ಬೆಂಕಿಯ ಜ್ವಾಲೆಯಂತೆಯೇ ಉರಿಯಲು ಆರಂಭಿಸಿತು. ಕುದುರೆ ಇನ್ನೂ ಕೆಲವು ಸುತ್ತುಗಳನ್ನು ತೀವ್ರ ವೇಗದಲ್ಲಿ ಓಡಿಸ್ತಾನೆ ಇತ್ತು. ನಂತರ ಅಲ್ಲಿಯವರೆಗೆ ನೆಲದ ಮೇಲೆ ಎಳೆಯಲ್ಪಡುತ್ತಾ ಭೀಕರವಾಗಿ ಕಿರಿಸ್ತಾ ಇದ್ದಂತಹ ವ್ಯಕ್ತಿಯ ಧ್ವನಿ ಇದ್ದಕ್ಕಿದ್ದಂತೆಯೇ ಸಂಪೂರ್ಣವಾಗಿ ಸ್ತಬ್ಧವಾಗಿ ಹೋಗುತ್ತೆ. ಆತ ಕೂಗುವುದನ್ನು ನಿಲ್ಲಿಸಿದಾಗಲೇ ಸ್ಪಷ್ಟವಾಗಿ ತಿಳಿದಿತ್ತು, ಆ ದುರ್ದೈವಿ ಆ ರಾಕ್ಷಸನ ಕ್ರೌರ್ಯಕ್ಕೆ ಬಲಿಯಾಗಿ ಈಗಾಗಲೇ ತನ್ನ ಪ್ರಾಣ ಪಕ್ಷಿಯನ್ನು ಆರಿಸ್ಬಿಟ್ಟಿದ್ದ ಅಂತ. ಆತನ ಇಡೀ ದೇಹ ರಕ್ತದ ಮಡುವಿನಲ್ಲಿ ಮುಳುಗೋಗಿತ್ತು. ಬಟ್ಟೆಗಳೆಲ್ಲ ಅರೆದು ಚಿಂದಿಯಾಗಿದ್ವು ಮತ್ತು ಜೀವವಿಲ್ಲದ ಶರೀರ ಸಂಪೂರ್ಣವಾಗಿ ಚೈತನ್ಯವನ್ನ ಕಳೆದುಕೊಂಡು ಮಣ್ಣಲ್ಲೇ ಬಿದ್ದಿತ್ತು. ಸ್ವಲ್ಪ ಸಮಯದ ನಂತರ ಕಬೀರ್ ಆ ವೇಗವಾಗಿ ಓಡ್ತಾ ಇದ್ದಂತಹ ಕುದುರೆಯ ಲಗಾಮುಗಳನ್ನು ಹಿಂದೆ ಜೋರಾಗಿ ಎಳೆದು ಅದನ್ನು ನಿಲ್ಲಿಸ್ತಾನೆ. ಆತ ಅತ್ಯಂತ ಸ್ಟೈಲ್ ಆಗಿ ಕುದುರೆಯಿಂದ ಕೆಳಗಿಳಿದು ಅದರ ಬೆನ್ನನ್ನು ಪ್ರೀತಿಯಿಂದ ಮೆಲ್ಲನೆ ತಡ್ತಾನೆ. ಆ ಭೀಕರ ಕುದುರೆಯೂ ಸಹ ಒಬ್ಬ ನಿಷ್ಠಾವಂತ ಗುಲಾಮನಂತೆ ಕಬೀರ್ನ ಮುಂದೆ ಸದ್ದಿಲ್ಲದೆ ತನ್ನ ತಲೆಯನ್ನು ಬಾಗಿಸಿ ನಿಲ್ಲುತ್ತೆ. ಕಬೀರ್ ನಿಧಾನವಾಗಿ ಹೆಜ್ಜೆ ಇಡುತ್ತಾ ಕುದುರೆಯ ಹಿಂಭಾಗಕ್ಕೆ ಹಗ್ಗದಿಂದ ಕಟ್ಟಲ್ಪಟ್ಟಿದ್ದಂತಹ ಮನುಷ್ಯನ ಶವದ ಬಳಿಗೆ ಬರ್ತಾನೆ. ಆ ರಕ್ತ ಸಿಕ್ತ ದೇಹದ ಹತ್ತಿರ ಬಂದ ತಕ್ಷಣ ಆತ ಸತ್ತಿದ್ದಾನೋ ಇಲ್ವೋ ಅಂತ ಹೇಳಿ ಖಚಿತಪಡಿಸ್ಕೊಳ್ಳೋಕೆ ತನ್ನ ಒಂದು ಬೂಟುಗಾಲಿನಿಂದ ಆ ಶವವನ್ನ ಜೋರಾಗಿ ಒದ್ದು ನೆಲಕ್ಕುರುಳಿಸ್ತಾನೆ. ಆತ ಸತ್ತಿರುವುದು ದೃಢವಾಗ್ತಿದ್ದಂತೆ ಕಬೀರ್ನ ಕಣ್ಣುಗಳ ಸನ್ನೆ ಮೂಲಕವೇ ತನ್ನ ಆಳುಗಳಿಗೆ ಆ ಒಂದು ಶವವನ್ನ ಅಲ್ಲಿಂದ ಸಾಗಿಸುವಂತೆ ಸೂಚಿಸ್ತಾನೆ. ತಕ್ಷಣವೇ ಕಾವಲು ನಿಂತಿರುವಂತಹ ಕೆಲವು ಅಂಗರಕ್ಷಕರು ಧಾವಿಸಿ ಬಂದು ಆ ರಕ್ತಸಿಕ್ತ ಶವವನ್ನ ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ. ಕಬೀರ್ ತನ್ನ ಮುಖದಲ್ಲಿ ಅದೇ ರೀತಿಯ ಕರಾಳ ಮತ್ತು ಗಂಭೀರ ಮುಖಭಾವವನ್ನ ಇಟ್ಕೊಂಡು ಮೈದಾನದ ಇನ್ನೊಂದು ತುದಿಗೆ ಹೆಜ್ಜೆ ಹಾಕ್ತಾ ಇದ್ದಾನೆ. ಇತ್ತ ಪೊದೆಯ ಮರೆಯಲ್ಲಿ ಅಡಗಿ ಕುಳಿತಿದ್ದ ಐನಾ ಮತ್ತು ಆಲಿಶಾ ಉಸಿರು ಬಿಗಿಹಿಡಿದು ನಿಂತಿದ್ದಾರೆ. ಕತೆ ಮುಂದುವರಿಯುತ್ತೆ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.